ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 5 ವೆಯ್ಟ್ ಲಾಸ್ ಡಿಟಾಕ್ಸ್ ಡ್ರಿಂಕ್ ಎಪಿಸೋಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಡಿಟಾಕ್ಸ್ ವಾಟರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಡಿಟಾಕ್ಸ್ ಆಗಿರುತ್ತೆ. ಸೊ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ನೋಡ್ಕೊಂಬನ್ನಿ. ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೆಯ್ಟ್ ಲಾಸ್ಗೆ ಬೇಕಾದಂತಹ ಅಥವಾ ಆರೋಗ್ಯಯುತವಾದಂತಹ ಎಪಿಸೋಡ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಹೋಗಿ ವಿಡಿಯೋನ ನೋಡ್ಕೊಂಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಈಗ ಅರ್ಧ ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಬ್ಬರು ಕುಡಿಯೋಕ್ಕೆ 1 ಲೋಟ ಕ್ವಾಂಟಿಟಿಗೆ ನಾನು ಮಾಡ್ಕೊಳ್ತಾ ಇರೋದು ಈ ಡಿಟಾಕ್ಸು. ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು, ಪುದೀನ ಮತ್ತು ಕರಿಬೇವು ಸೊಪ್ಪು. ಸೊ ಜಾಸ್ತಿ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯದೇ. ಸೊ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಇದು, ಸೊ ಹಾಗಾಗಿ ಶೋಧಿಸ್ಕೊಂಡು ಕುಡಿಯೋದು ಬೆಟರ್. ಸೊ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ವೆಯ್ಟ್ ಲಾಸಿಗೆ ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿದ್ದರೆ ಇದನ್ನು ಕೂಲ್ ಮಾಡುತ್ತೆ, ಬಾಡಿ ಹೈಡ್ರೇಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಬಾಡಿ ಯಾವಾಗಲೂ ತಂಪಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ನೀವು ಕುಡಿಬೋದು, ಇಂಥದ್ದೇ ಟೈಮ್ ಅಂತಿಲ್ಲ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಸೊ ಈ ಡಿಟಾಕ್ಸ್ ವಾಟರ್ ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ಇಡುತ್ತೆ. ಯಾಕಂದರೆ ಸೌತೆಕಾಯಿಯಲ್ಲಿ ಆ ಥರದ ಒಂದು ವಾಟರ್ ಕಂಟೆಂಟ್ ಇರುವಂತಹದ್ದು ಸೌತೆಕಾಯಿಯಲ್ಲಿ. ಸೊ ಪುದೀನ ಕೂಡ ಅಷ್ಟೇ ನಿಮ್ಮ ಡೈಜೆಷನ್ನ ಸರಿ ಮಾಡುತ್ತೆ. ಸೊ ತುಂಬಾ ಹೆಲ್ಪ್ಫುಲ್ ಆದಂಥ ಡಿಟಾಕ್ಸ್, ವೆರಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಡಿಟಾಕ್ಸ್ ಇದು. ಖಂಡಿತ ಟ್ರೈ ಮಾಡಿ. ಸೊ ನಾನು ತೋರಿಸ್ತಾ ಇರುವಂಥ ಡಿಟಾಕ್ಸ್ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಿ. ಇಲ್ಲ ರೆಗ್ಯುಲರ್ ನಮಗೆ ಚೇಂಜ್ ಬೇಕು, ದಿನ ಒಂದೇ ಥರ ಕುಡಿಯೋ ಕಷ್ಟ ಅಂದರೆ 7 ದಿನಕ್ಕೆ ದಿನ ಒಂದೊಂದು ಮಾಡ್ಕೊಂಡು ಕುಡೀರಿ ಅಂತಲೇ ತೋರಿಸ್ತಾ ಇರೋದು. ಸೊ ಖಂಡಿತ ಟ್ರೈ ಮಾಡಿ, ನನಗೆ ತುಂಬ ಇಷ್ಟ. ಆ್ಯಂಡ್ ಸೌತೆಕಾಯಿ ಸ್ಕಿನ್ ಗ್ಲೋ ಆಗುತ್ತೆ ಸೊ ಸೌತೆಕಾಯಿ ಜ್ಯೂಸಿಂದ. ಹಾಗಾಗಿ ಈ ಒಂದು ಡಿಟಾಕ್ಸ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಕ್ಯಾರೆಟು ಮತ್ತು ಇತರ ಡಿಟಾಕ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ವೆಯ್ಟ್ ಲಾಸ್, ನಿಮ್ಮ ಹೆಲ್ತ್ ಒಳ್ಳೇದಾಗಬೇಕು, ನಿಮ್ಮ ಹೆಲ್ತ್ಗೆ ಚೆನ್ನಾಗಾಗಬೇಕು ಅಂದರೆ ಖಂಡಿತ ಈ ಡ್ರಿಂಕ್ನ ನೀವು ಟ್ರೈ ಮಾಡಲೇಬೇಕು. ಸೊ ತುಂಬ ಸುಲಭವಾಗಿ ಮಾಡುವಂಥದ್ದು, ಕಷ್ಟ ಏನಿಲ್ಲ. ನಾನು ತೋರಿಸ್ತಾ ಇರೋದೆಲ್ಲ ಡಿಟಾಕ್ಸ್ ವಾಟರ್ಗಳು 1 or 2 ಮಿನಿಟ್ಸಲ್ಲಿ ಪಟ್ಟಂತ ಮಾಡ್ಕೊಳ್ಳೋಂಥ ಡಿಟಾಕ್ಸ್ ಡ್ರಿಂಕ್ಗಳಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಈಗ ನಾನು ಇದನ್ನು ಸೇವನೆ ಮಾಡ್ತೀನಿ. ಕಮೆಂಟ್ ಮಾಡಿ. ಆ್ಯಂಡ್ ಈ ನೆಕ್ ಪೀಸ್ನ ನಾನು ಮೀಶೋಲ್ಲಿ ತರಿಸ್ಕೊಂಡಿರೋದು ನೋಡಿ, ಓಲೆ ಈ ಥರ ಬಂದಿದೆ, ಸಕ್ಕತ್ತಾಗಿದೆ ಇದು. ಯಾರಿಗಾದರೂ ಬೇಕಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿದರೆ ಡೈರೆಕ್ಟ್ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ತುಂಬಾ ಕಮ್ಮಿ ಪ್ರೈಸ್ಗೆ ಕೋಂಬೋ ಆಫರಲ್ಲಿ ನೆಕ್ಲೆಸ್ ಬರುತ್ತೆ ನಿಮ್ಗೆ ಇದರ ಜೊತೆಗೆ. ಸೊ ಖಂಡಿತ ನೀವು ಇದನ್ನು ಬೈ ಮಾಡ್ಬೋದು. ಸಕ್ಕತ್ತಾಗಿ ಅನ್ನಿಸ್ತಾ ಇದೆ, ನನಗಂತೂ ಇಷ್ಟ ಆಯಿತು. ಸೊ ಯಾರಿಗಾರು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೆ ಲಿಂಕ್ ಇರುತ್ತೆ, ನೀವು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಮೀಶೋ ಆ್ಯಪ್ ಇದ್ದರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಎಪಿಸೋಡ್ 6ಅಲ್ಲಿ. ಇನ್ನು 2 ದಿನ ವೆಯ್ಟ್ ಲಾಸ್ ಡ್ರಿಂಕ್ಗಳದ್ದೇ ಹಾಕ್ತೀನಿ. ಅದಾದಮೇಲೆ ಹೋಲ್ ಡೇ ಹೇಗೆ ವೆಯ್ಟ್ ಲಾಸ್ ಮಾಡೋರು ಇಡೀ ದಿನ ಯಾವ ಥರ ನಾವು ಊಟಗಳ ಬ್ರೇಕ್ಫಾಸ್ಟು ಆ್ಯಂಡ್ ಡಿನ್ನರು ಸ್ನ್ಯಾಕ್ಸು ಎಲ್ಲ ಯಾವ ಥರ ತೊಗೋಬೇಕಂತ ಹೇಳಿ 7 ದಿನದನ್ನ ಶೂಟ್ ಮಾಡಿ ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಆ ಥರದನ್ನ ನಾನು ನಿಮಗೆ ಶೂಟ್ ಮಾಡಿ ವಿಡಿಯೋನ ಕೊಡ್ತೀನಿ. 7 ದಿನಕ್ಕೆ ಆಗುವಷ್ಟು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಡಿಟಾಕ್ಸ್ ವಾಟರ್ ಮುಗಿದ ತಕ್ಷಣವೇ ನೆಕ್ಸ್ಟ್ ಎಪಿಸೋಡ್ ಅದೇ ವೆಯ್ಟ್ ಲಾಸ್ಗೆ ಯಾವ ಥರ ಫುಡ್ ತಿಂತೀನಿ, ಯಾವ ಥರ ಬ್ರೇಕ್ಫಾಸ್ಟ್ ತಿಂತೀನಿ, ಯಾವ ಥರ ಲಂಚ್ ತಿಂತೀನಿ, ವಾಟ್ ಐ ಈಟ್ ಅಂತ ಹೇಳಿ ಎಪಿಸೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.